ಎಲ್ಲ ನಮ್ಮ ಊರ ಹಿರಿಯರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಈ ಪ್ರತಿ ವರ್ಷದಂತೆ ನಮ್ಮ ಐಲಾದೇವಿಯ 300 ವರ್ಷ ಈ ಅವರು 300 ವರ್ಷ ಆಯ್ತು. ಮತ್ತ 300 ವರ್ಷ ಆದ್ರೆ ಈಗ ಗೌರ್ಮೆಂಟ್ ಒಂದು 300 ರೂಪಾಯಿ ಪಾಯಿಂಟ್ ಅವರು ಕೊಟ್ಟು ಬಂದಾಗ ಇಂಥ ಮಹಾಶಕ್ತಿ ಐದಾಬಾಯಿ ಜಯಂತಿ ನಿಮಿತ್ತವಾಗಿ ಇವರೆಲ್ಲ ನಮ್ಮ ಊರಿಗೆ ಬಂದು ಇವರು ಬೆಳೆ ನಾವು ತರಿಸಿದೆವು, ಬೆಳೆ ನಾವು ತೋರಿಸಿದೆವು. ಮತ್ತು ಹಾಗೂ ನಾವು ಹಣ್ಣ ಪ್ರಸಾದ ಎಲ್ಲ ಮಾಡಿದೆವು. ಮತ್ತೆ ಈ ತಾಯಿ ಅಣ್ಣನ ಮಗ ಒಂದು ಇವನ್ನೆಲ್ಲ ಮುಂದೆ ಹೇಳ್ತೀವಿ. ಅಕ್ಕಿ ಮಹಾರಾಷ್ಟ್ರದಾಗ ಪೈಲ 300 ವರ್ಷದ ಅವಾಗ ಮುಂದಿನ ಕಾಲ ನಮ್ಮ ಕನ್ನಡ ಗುಡಿ ಕಟ್ಟಬೇಕಲ್ಲ. ರಾಯಗಢ ಒಂದು ನಾಯಕ ಮಲಾಜಿ ಹೋಟೆಲ್ ವಯಸ್ಸಾಗಿತ್ತು. ಆ ಚಿನ್ನದ ನಾಳೆ ಅಲ್ಲಿ ಭಯಾನಕ ಕೋಟಿ ಮಾಡಿ ನಾಯಿಗಳು ಕಂದೂರ ಕೇಳಿಸಿಲ್ಲ. ಅಲ್ಲಿ ಅಂತ ಗುಡಿ ಕಟ್ಟಿದ ವ್ಯಕ್ತಿ ಇಲ್ಲ. ನಮ್ಮ ಮಹಿಳೆಯರ ನಮ್ಮ ಪೈಲ ಸೌಲಭ್ಯ ಒಂದು ಬಾಯಲ್ಲಿ ಒಂದು ರಸ್ತೆ ಆಗಲಿ ಇಂಥವೆಲ್ಲ ಅವರು ಮುಂದಿನ ಮಾಡ್ಕೊತ ಬಂದಾರ. ಅಂಥವ್ರು ನಮ್ಮ ಮಹಾಪುರುಷರು ನಾವು ಇವತ್ತು ಅವ್ರು ಮಾಡ್ಕೊತ ಹೋಗ್ಯಾರ. ನಮ್ಗೆ ಯಾವ ಸ್ಪಂದನೆಗಳ ಹೇಳಿ ನಾವು ಇವು ನಮ್ಮ ಹೆಚ್ಚಾಗಿ ನ್ಯಾಯ ಪದ್ಧತಿಗಳ ಪ್ರಯತ್ನಿಸಿದ ಇವತ್ತ ಈ ಜಯಂತಿ ವರ್ಷ ಇದೆ. ನಮ್ಮನ್ನು ನಾವು ನಡೆಸ್ಕೊಳ್ಬೇಕು. ನಮ್ಮ ಊರನ್ನವರೆಲ್ಲ ಸಾಥ್ ಕೊಡಬೇಕು. ನಮ್ಮ ಈಗ ನಮ್ಮ ಜಾಗದ ಸುಪುತ್ರ ಆದಂತ ಸಾಂಗ್ಲಿ ಜಿಲ್ಲೆದಾಗ ಶಿಕ್ಷಣ ಮತ್ತು ಆರೋಗ್ಯ ಸಭಾಪತಿ ಅವರು ಜಿಲ್ಲಾದಾಗ ಕೆಲಸ ಮಾಡಿಕೊಟ್ಟು ಅಂತ ವ್ಯಕ್ತಿ ಇವತ್ತು ನಮ್ಮ ಗೋರ್ಗರಿವರಲ್ಲಿ ಅವ್ರು 9 ಜಾನುವಾರು ಕೊಟ್ಟು ಹೋಗಂತ ವ್ಯಕ್ತಿ ಅಲ್ಲ. ಅವರು ನಮ್ಮ ಜಯಂತಿ ಮಾಡಿದ್ವಿ. ನಮ್ಮ ಜಯಂತಿ ಮಾಡಿಸಿಲ್ಲ ಆನಂದ ಮೂಲಕ ಅವರಿಂದ ಸರ್ಕಾರ ನಮಸ್ಕಾರ ಮಾಡಿ ಹೇಳ್ತೀನಿ. ಎಲ್ಲರೂ ಈ ಬೆಳೆ ನಾಯಕಿಯನ್ನು ಅವರ ಅತಿ ಉತ್ಸವದಿಂದ ನೀವು ಸಂಪರ್ಕ ಎಲ್ಲ ಅತಿ ಚುಟ್ಟುಪಾಟಿಗಾಗಿ ಅನುಭವ ಐತಿ. ಸಿದ್ಧಾರ್ಥಿ ಆಟ ಇವತ್ತು ನಮ್ಮ ಸಿದ್ಧಾರ್ಥಿಗೆ ಜಾರಿ ತಂದ್ರೆ ಹಿಂಗೆ ಹತ್ತು ಮೆಡಿಕೇಸ್ ಅಂತ ಹೇಳಿ ನೀವು ಬೆಳೆಯ ಹಾಡನ್ನು ಮರಿಬೇಡಿ. ನಮ್ಮ ಬೆಳೆ ಪಕ್ಕ ಸಿದ್ಧ ಮಾಡಿಗಳನ್ನ ನಾವು ಸಿದ್ಧ ಮಾಡಿಗಳನ್ನು ಚರಿತ್ರೆಯಲ್ಲ, ವೀರಲಿಂಗೇಶ್ವರ ಚರಿತ್ರೆಯಲ್ಲ, ಅಮ್ಮ ಸಿದ್ಧನ ಚರಿತ್ರೆಯಲ್ಲ. ಇಂಥ ಬಿಟ್ಟು ಮತ್ತೆ ಇಂಥವು ನಮ್ಗೆ ಯಾರು ಆಗಿರಲ್ಲ. ಈ ದೇವರ ಸತ್ಯದಾಗ ಹೋಗೋಣ ಅಂತೇಳಿ ನಾವು ಬದಲಾಗ ಯಾವ ಕುಡಿಸಿದೆವು ಎಲ್ಲ ಈ ನ್ಯಾಯ ಮತ್ತು ಊರನ್ನು ಯಾರೇ ಇದ್ರು ಇಂಥ ಭಕ್ತಿ ಹಾಡುಗಳು ಬಂದು ಕೇಳಬೇಕಂತ ಹೇಳಿ ನಾವು ಗಮನಿಸಿದ್ದೇವೆ. लालांचे रक्त प्राण देऊन राखीतो आम्ही स्वराज्याचे रक्त. सरसरत राहू दे धनगरांचे रक्त. आम्ही फक्त अहिल्या मातेचंच भक्त. इथे जमलेले माझे बंधू बहिणींना आणि मित्र मैत्रिणींना सगळ्यांना माझा नमस्कार आणि अहिल्याबाई होळकर यांच्या जयंतीच्या खूप खूप शुभेच्छा. आज मी तुम्हाला अहिल्याबाई होळकर यांच्याबद्दल काही 2 गोष्टी सांगणार आहे. त्या तुम्ही शांत रीतीने ऐकून घ्यावी माझी नम्र विनंती. बोलण्यात कुठेतरी चुकी झालं तर गुरु कृपया मला माफ करावे. अहिल्याबाई होळकर एक अतिशय गानुशर कर्तृत्व धर्मपरायण व कार्यक्षम राजकीर्ती होत्या. त्यांचा जन्म 31 मे 1625 रोजी अहमदनगर जिल्ह्यातील सौंदी गावामध्ये झाला. त्यांच्या वडिलांचे नाव मानवजी शिंदे तर आईचे नाव सुशीलाबाई असे होते. त्यांचे नाव वयाच्या 8व्या वर्षी माळवा प्रांताचे सुभेदार मल्हारराव होळकर यांचे सुपुत्र खंडेराव यांच्याशी झाला. पुढे काही वर्षात त्यांचे पती तरुण मुलगा आणि वडिलांप्रमाणे असणाऱ्या कात्रे यांची मृत्यू झाली आणि अहिल्याकडे राज्यकारभाराची जबाबदारी आली. त्यांनी 18 वर्षापेक्षाही अधिक काळ राज्यकारभार अतिशय सुंदर व कुशलपणे चालवला. आपल्या कार्यकाळात त्यांनी अनेक युद्धात प्रभावशाली रणनीती आखत सैन्याचे कुशल नेतृत्व केले. अहिल्याबाई होळकर एक नाही अनेक धार्मिक स्थळांचे निर्माण कार्य पूर्ण केले व अनेक किल्ल्यांनी विश्रामगृहे, विहिरी आणि रस्त्यांची निर्मिती केली. भगवान शंकरांची नित्य पूजा केल्याशिवाय पाण्याचा थेंबही न देणारे अहिल्याबाई न्यायदानाचे काम करताना आपल्या हातात शिवलिंग घेऊनच न्यायदानाचे काम करायचे. असा हा प्रजाहितकरणी शिवयोगिनी देवी अहिल्या यांचे मृत्यू 13 ऑगस्ट 1695 रोजी झाला. ओ साहेब, धनगरांची वागी नाही, जिथं काही पण करणार नाही.